ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾಳೆ ಸಂಕಷ್ಟಹರ ಚತುರ್ಥಿ ಬರ್ತಾ ಇದೆ, ಮಂಗಳವಾರ ಬರ್ತಾ ಇದೆ. ಒಂದು ವರ್ಷ ಸಂಕಷ್ಟಹರ ಚತುರ್ಥಿ ಮಾಡಿದಷ್ಟು ಪುಣ್ಯ ಮಂಗಳವಾರ ಬಂದ ದಿನ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಸಿಂಪಲ್ಲಾಗಿ ಸ್ನೇಹಿತರೆ, ಒಂದು ಸಂಕಷ್ಟನಾಶನ ಮಹಾಗಣಪತಿ ಸ್ತೋತ್ರನ ಇದನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ಬುಕ್ಸಲ್ಲಿ ನೀವು ನೋಡ್ಬೋದು, ಮತ್ತು ಯೂಟ್ಯೂಬಲ್ಲೂ ಸರ್ಚ್ ಮಾಡಿದ್ರೆ ಸಹ ನಿಮಗೆ ಸ್ತೋತ್ರ ಲಿರಿಕ್ಸ್ ಬರುತ್ತೆ. ಇಲ್ಲ ಬುಕ್ಸಲ್ಲೇ ತೊಗೊಂಡು ನೀವು ಬುಕ್ಸನ್ನು ತಗೊಂಡು ಅದರಲ್ಲೂ ಸಹ ನೀವು ಓದ್ಬೋದು ಸ್ನೇಹಿತರೆ. ಮಂಗಳವಾರ ಆದರೂ ಓದ್ಬೋದು. ಸಂಕಷ್ಟಹರ ಚತುರ್ಥಿ ವ್ರತ ಕತೆ ತುಂಬ ಚೆನ್ನಾಗಿದೆ, ಅದನ್ನು ಸಹ ಓದ್ಬೋದು ಸ್ನೇಹಿತರೆ. ಆಗಲ್ಲ ಅಂತಂದರೆ ನೀವು ವರ್ಷಕ್ಕೊಂದು ಸಲ ವರ್ಷ ಪೂರ್ತಿ ಮಾಡಿದಷ್ಟು ಫಲ ಮಂಗಳವಾರ ಸಂಕಷ್ಟಹರ ಚತುರ್ಥಿ ಒಂದು ಪೂಜೆಯನ್ನು ಮಾಡೋದ್ರಿಂದ, ಈ ಒಂದು ಸ್ತೋತ್ರವನ್ನು ಅವತ್ತು ಪಠಿಸೋದ್ರಿಂದ ನಮಗೆ ಆ ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆ ಒಂದು ಸಂಕಷ್ಟನಾಶನ ಗಣಪತಿ ಸ್ತೋತ್ರ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ನೀವು ಸಹ ಅದೇ ಥರ ಬುಕ್ಸ್ ನೋಡ್ಕೊಂಡು ಹೇಳ್ಬೋದು ಸ್ನೇಹಿತರೆ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಕಾಮಾರ್ಥಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಸ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಪಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ. ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೆ ಫಲಂ ಲಭೇತ್ ಸಂವತ್ಸರಿಣಾಂ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಾ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಇತಿ ಶ್ರೀನಾರದಪುರಾಣೇ ಸಂಕಷ್ಟನಾಶನ ಮಹಾಗಣಾಧಿಪತಿ ಸ್ತೋತ್ರಂ ಸಂಪೂರ್ಣಂ. ಓಕೆ ಸ್ನೇಹಿತರೆ, ಇದನ್ನು ನೀವು ಹೇಳ್ಕೊಂಡು ವಿಘ್ನೇಶ್ವರ ಸ್ವಾಮಿ ಹತ್ರ ನಿಮ್ಮ ಯಾವುದೇ ಒಂದು ಮನಸ್ಸಿನ ಒಂದು ನಿಮ್ಮ ಸಂಕಲ್ಪಗಳನ್ನು ನೀವು ಹೇಳ್ಕೊಂಡು ನಿಮ್ಮ ಮನೆಯಲ್ಲಿರೋಂಥ ಕಾಯಿ, ಬಾಳೆಹಣ್ಣು ಮತ್ತು ಕಡಲೆ, ಬೆಲ್ಲ, ಮೋದಕ, ನಿಮಗೇನು ಅನಿಸುತ್ತೆ ನಿಮ್ಮ ಮನೇಲಿ ಏನು ನಿಮಗೆ ಆಗುತ್ತೆ ಮಾಡಲಿಕ್ಕೆ ಅದನ್ನು ಮಾಡಿ ನೈವೇದ್ಯ ಮಾಡಿ ಚಂದ್ರನ ದರ್ಶನ ನೋಡಿಕೊಂಡು, ಚಂದ್ರನಿಗೂ ಸಹ ಇದೇ ಥರನೇ ನಾವು ಪೂಜೆ ವಿಘ್ನೇಶ್ವರ ಸ್ವಾಮಿಗೆ ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡಿ ಚಂದ್ರನಿಗೂ ಸಹ ಒಂದೆರಡು ಬಾಳೆಹಣ್ಣನ್ನು ನೈವೇದ್ಯ ಮಾಡ್ಬೋದು. ಇಲ್ಲ ಉದುತೆ ಹಣ್ಣನ್ನು ತರಿಸಿಟ್ಕೊಂಡ್ಬಿಟ್ರೆ ಸ್ನೇಹಿತರೆ, ನಿಮಗೆ ಪ್ರತಿ ಸಲ ಹೋಗಿ ಬಾಳೆಹಣ್ಣನ್ನು ತರೋದು ತಪ್ಪುತ್ತೆ. ಮತ್ತು ನೀವು ಆರೋಗ್ಯ ದೃಷ್ಟಿಯಿಂದನೂ ಉತ್ತುತ್ತಿ ಹಣ್ಣು ತುಂಬ ಒಳ್ಳೆಯದು, ಬಾಳೆಹಣ್ಣಿಗಿಂತನೂ ಸಹ. ನೀವು ಯಾವುದು ನಿಮಗೆ ಅನುಕೂಲ ಇದೆಯೋ ಅದನ್ನು ನೀವು ನೈವೇದ್ಯ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದನೂ ದೊಡ್ಡ ಮಕ್ಕಳ ತನಕ, ದೊಡ್ಡವ್ರ ತನಕನೂ ಇದನ್ನು ನಾವು ಈ ಸ್ತೋತ್ರನ ಗಣೇಶನ ಮುಂದೆ ಹೇಳ್ಬೋದು, ಮಂಗಳವಾರ ಹೇಳ್ಬೋದು ಸ್ನೇಹಿತರೆ. ವಿಘ್ನೇಶ್ವರ ಸ್ವಾಮಿಗೆ ಮಂಗಳವಾರ ತುಂಬ ವಿಶೇಷ. ನಾವು ಸಂಕಷ್ಟಹರ ಚತುರ್ಥಿ ಈ ಮಂಗಳವಾರ ಬಂದಿದೆ, ಈ ಸಲ ಹಂಗಾಗಿ ನಾನು ನಿಮಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ.